ಇದು ತಮಿಳಿನ ಖ್ಯಾತ ನಟಿ ಸಮಂತಾಗೆ ಸಂಬಂಧಪಟ್ಟಂತಹ ಸುದ್ದಿ. ಸಮಂತಾ ಫ್ಯಾನ್ಸ್ ನೋಡಲೇಬೇಕಾದಂತಹ ಸ್ಟೋರಿ. ಹಾಟ್ ಬೆಡಗಿ ಸಮಂತಾ ಸ್ಟೋರಿ ಈಗ ರಿವೀಲ್ ಆಗಿದೆ. ತಮಿಳಿನ ಖ್ಯಾತ ನಟಿ ಸಮಂತಾ ತನ್ನ ದಾಂಪತ್ಯ ಜೀವನಕ್ಕೆ ವಿದಾಯ ಹೇಳಿದ್ರು, ಡಿವೋರ್ಸ್ ಅನ್ನು ಪಡ್ಕೊಂಡಿದ್ರು. ಡಿವೋರ್ಸ್ ಆದ ಬಳಿಕ ಸಮಂತಾ ಮಾಡಿದ್ದೇನು ಗೊತ್ತಾ? ಡಿವೋರ್ಸ್ ಬಳಿಕ ಪಡೆದ ಜೀವನಾಂಶ ಎಷ್ಟು ಗೊತ್ತಾ? 1-2 ರೂಪಾಯಿ ಅಲ್ಲ. ಸಮಂತಾ, ನೀವು ಗಮನಿಸ್ತಾ ಇದ್ದೀರಿ ಆಕೆಯ ಫೋಟೋವನ್ನು. ಸಾಕಷ್ಟು ಸಿನಿಮಾಗಳಲ್ಲಿ ನಟನೆ ಮಾಡಿ ತನ್ನದೇ ಆದ ವಿಭಿನ್ನ ನಟನೆಯ ಮುಖಾಂತರ ಭಾರತದಾದ್ಯಂತ ಹೆಸರು ಗಳಿಸಿರ್ತಕ್ಕಂತಹ ನಟಿ. ಜೊತೆಗೆ ಆಕೆಯ ಮುಖದ ಸರ್ಜರಿ, ಹೀಗೆ ಸಾಕಷ್ಟು ವಿಚಾರಗಳಲ್ಲಿ ಆಕೆ ಪದೇ ಪದೇ ವಿವಾದಕ್ಕೊಳಗಾಗಿದ್ದಂತಹ ನಟಿ. ಹಿಂದೊಮ್ಮೆ ಆರೋಗ್ಯ ಸರಿ ಇರಲಿಲ್ಲ, ಗಂಭೀರ ಪರಿಸ್ಥಿತಿಯಲ್ಲಿ ಆಕೆ ಇದ್ದಾಳೆ ಅಂಥೇಳಿಯೂ ಕೂಡ ಸುದ್ದಿ ಹರಿದಾಡಿತ್ತು. ಅದು ಎಷ್ಟರ ಮಟ್ಟಿಗೆ ಸತ್ಯ ಸುಳ್ಳು ಎನ್ನುವಂಥದ್ದು ಆಕೆ ಕ್ಲಾರಿಟಿಯನ್ನು ಕೊಟ್ಟಿದ್ದರು. ಆದರೆ ಈಗ ಆಕೆ ತನ್ನ ಪತಿರಾಯನಿಗೆ ಡಿವೋರ್ಸನ್ನು ಪಡೆದ ನಂತರ ಆತನ ಜೊತೆ ತೆಗೆದುಕೊಳ್ಳಬಹುದಾದಂತಹ ಜೀವನಾಂಶ ಕಾನೂನಿನ ಪ್ರಕಾರ ಅದು ಎಷ್ಟು, ಆ ಹಣವನ್ನು ಏನು ಮಾಡಿದ್ರು, ಜೊತೆಗೆ ವಿಚ್ಛೇದನದ ನಂತರ ಆಕೆಯ ಸಿದ್ಧತೆ ಹೆಂಗಿತ್ತು? ನಾಗಚೈತನ್ಯ ಒಟ್ಟು ಆಸ್ತಿ 200 ಕೋಟಿಗೂ ಅಧಿಕ. ಹಾಗಾದರೆ ಡಿವೋರ್ಸ್ ಬಳಿಕ ಸಮಂತಾ ಪಡೆದ್ರ ಜೀವನಾಂಶ, ಡಿವೋರ್ಸ್ ಬಳಿಕ ಪಡೆದ ಜೀವನಾಂಶದ ಬಗ್ಗೆ ಹೇಳಿಕೊಂಡಂತಹ ಸಮಂತಾ ಆಸ್ತಿ 100 ಕೋಟಿಗೂ ಕೂಡ ಅಧಿಕ ಇದೆ. 200 ಕೋಟಿ ಜೀವನಾಂಶ ಪಡೆದಿದ್ದಾರೆಂಬ ಸುದ್ದಿ ವೈರಲ್ ಆಗಿತ್ತು. ನಾನು ಯಾವುದೇ ಜೀವನಾಂಶ ಪಡೆದಿಲ್ಲ ಎಂದ ಸಮಂತಾ ಇತ್ತೀಚೆಗಷ್ಟೇ ಒಂದು ಹೆಣ್ಣುಮಗಳು 4ಕ್ಕೂ ಹೆಚ್ಚು ಮದುವೆ ಆಗಿದ್ಲಂತೆ. ಯಾಕೆ ಆದ್ರಿ ಅಂತ ಕೇಳಿದಾಗ ಆಗಾಗ ಆಗ್ತೀನಿ, ಆಗಾಗ ಡಿವೋರ್ಸ್ ಕೊಡ್ತೀನಿ, ಜೀವನಾಂಶ ಪಡ್ಕೊತೀನಿ, ಅದರಲ್ಲೇ ಜೀವನ ಮಾಡ್ತೀನಿ ಅಂತ ಹೇಳಿದ್ರಂತೆ. ಸೊ ಈ ಮದುವೆ ಆಗೋದು ಕೂಡ ದಂಧೆಯಾಗಿ ಮಾರ್ಪಟ್ಟಿತ್ತು. ಆದರೆ ಪಾಪ ಸಮಂತಾ ಸಂಸ್ಕಾರವಂತೆ ಹೆಣ್ಣುಮಗಳು ಡಿವೋರ್ಸನ್ನು ಕೊಟ್ಟ ನಂತರ ಆತನ ಜೊತೆ ಸಾಕಷ್ಟು ಜೀವನಾಂಶವನ್ನು ಪಡ್ಕೋಬೋದಾಗಿತ್ತು. ಆ ಥರದ ಆಯ್ಕೆ ಅವಕಾಶ ಆಕೆಗಿತ್ತು. ಕಾನೂನಿನಲ್ಲಿ ಅದಕ್ಕೆ ಅವಕಾಶ ಇದೆ. ಆದರೂ ಕೂಡ ಆಕೆಯ ಸ್ವಾಭಿಮಾನ ಜೊತೆಗೆ ಆಕೆಯ ಸಹೃದಯವಾದಂತಹ ಗುಣದಿಂದಾಗಿ ಆಕೆ ಜೀವನಾಂಶವನ್ನು ಪಡೆದುಕೊಂಡಿಲ್ಲ. ಬೇರೆ ಕಾರಣ ಏನೋ ಇರ್ಬೋದು, ಅದು ರಿವೀಲ್ ಮಾಡಿಲ್ಲ. ಸೊ ಆಕೆ ಈಗ ಕ್ಲಾರಿಟಿಯನ್ನು ಕೊಟ್ಟಿರುವಂತಹದ್ದು, ನಾನು ನಾಗಚೈತನ್ಯನ ಬಳಿ ಯಾವುದೇ ತರಹದ ಜೀವನಾಂಶವನ್ನು ಪಡೆದುಕೊಂಡಿಲ್ಲ. ಡಿವೋರ್ಸ್ ನಂತರ ನಾನು ಇಚ್ಛೆಪಟ್ಟಂತೆ ಸ್ವತಂತ್ರಳಾಗಿ ಬದುಕ್ತಾ ಇದ್ದೀನಿ, ಯಾವುದೇ ತರಹದ ಜೀವನಾಂಶವನ್ನು ಪಡೆದುಕೊಂಡಿಲ್ಲ ಎಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ.